ಮಕ್ಕಳಿಗೆ ಶಿಕ್ಷಣ ಹೇಗಿರಬೇಕು, ಶಿಕ್ಷಣ ಸಂಸ್ಥೆ ಮತ್ತು ಶಿಕ್ಷಕರ ಪಾತ್ರ ಎಷ್ಟಿದೆ ಎಂಬುದನ್ನು ಅಲಂಕಾರಿಕವಾಗಿ ತಿಳಿಸುವುದರೊಂದಿಗೆ ನಮ್ಮೆಲ್ಲರನ್ನೂ ತಮ್ಮ ಹಾಸ್ಯ ಚಟಾಕಿಗಳ ಮೂಲಕ ನಗೆಯಲ್ಲಿ ಮುಳುಗಿಸಿದಂತಹ ಶ್ರೀಮತಿ ಸುಧಾ ಬರಗೂರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. Let's welcome our Honorable President, Mr. Shivappa K. Madegowda sir, to address the gathering and share his vision for the school. Please welcome him with a huge round of applause. ಜೈ ಗುರುದೇವ್, ಜೈ ಗುರುದೇವ್. ನಮಸ್ಕಾರ. ಸುಧಾ ಮೇಡಮ್ ಮಾತಾಡಿದ್ಮೇಲೆ ನನಗೇನು ಮಾತಾಡಬೇಕು ಅಂತ ಅನ್ನುವಂಥದ್ದು ಗೊತ್ತಾಗ್ತಿಲ್ಲ. ಆದರೆ ಈ ಸಂಸ್ಥೆ ಬಗ್ಗೆ ಮತ್ತು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಒಂದು 5 ನಿಮಿಷ ವಿತ್ ಯುವರ್ ಪರ್ಮಿಷನ್ ಓಕೆನಾ? ಮಾತಾಡ್ಲಾ ಒಂದು 5 ನಿಮಿಷ? ಎಸ್, ಎಲ್ಲರೂ ಕಾತರದಿಂದ ಯು ಆರ್ ಆಲ್ ವೇಟಿಂಗ್ ಫಾರ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್, ಡ್ಯಾನ್ಸಸ್, ಡ್ರಾಮಾ, singing from the students. So soon they will occupy the stage and then they will get started with the performance. So Priya Poshakare, all principal and the staff members and all the dignitaries, welcome you all for Chirantana Utsav 24-25. I would like to update 2 things. ಚಿರಂತನ ಸ್ಕೂಲ್ ಬಗ್ಗೆ ಪ್ರತಿ ವರ್ಷ ಏನು ನಡೀತಿದೆ ಅನ್ನುವಂಥದ್ದು ಪೇರೆಂಟ್ಸ್ಗಳಿಗೆ ಎಲ್ರಿಗೂ ಗೊತ್ತಿದೆ. ಈ ವರ್ಷ ಮುಖ್ಯವಾಗಿ ಶಿವಕುಮಾರ್ ಬ್ರದರ್, ಸೆಕ್ರೆಟರಿ ಮತ್ತು ಅಕಾಡೆಮಿಕ್ ಮೆಂಟರ್, ಚಿರಂತನ ಕ್ಯಾಂಪಸ್ಸಲ್ಲಿ ಅಲಾಂಗ್ ವಿತ್ ರೆಸಿಡೆನ್ಷಿಯಲ್ ಸ್ಟೂಡೆಂಟ್ಸ್, ಎಲ್ರಿಗೂ ಗೊತ್ತಿದೆ ಸರ್ ರೆಸಿಡೆನ್ಷಿಯಲ್ ಸ್ಕೂಲ್ ಶುರು ಮಾಡಿದ್ದೀವಿ ಅಂತ. ಮಕ್ಕಳಲ್ಲಿ ಸೈನ್ಸ್, ಮ್ಯಾಥ್ಸ್ ಚೆನ್ನಾಗಿ ಬರಬೇಕು, ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಗಳು ಮಕ್ಕಳಲ್ಲಿ ಬರಬೇಕು ಅಂಥೇಳಿ ಸೈನ್ಸ್ ಮ್ಯಾಥ್ಸ್ ಸ್ಪೆಷಲ್ ಕೋಚಿಂಗಾಗಿ ಚಿರಂತನ ಕ್ಯಾಂಪಸ್ಸಲ್ಲೇ ಇದ್ದುಕೊಂಡು ಟೀಚರ್ಸಿಗೆ ಮೆಂಟರ್ ಮಾಡಿಕೊಂಡು ಮಕ್ಕಳಿಗೆ ಮೆಂಟರ್ ಮಾಡಿಕೊಂಡು ಹಿ ಈಸ್ fully taking care of Chirantana, the next future at being a trustee and secretary. So this is one major change. Second one is administration. Mohan ಇಷ್ಟರಲ್ಲಿ ಮುಖಪರಿಚಯ ಆಗಿರುತ್ತೆ ನಿಮಗೆಲ್ಲ. ಅಪಾರ್ಟ್ ಫ್ರಮ್ ನಮ್ಮ ಶಿವಕುಮಾರ್ ಅಕಾಡೆಮಿಕ್ ನೋಡಿಕೊಂಡ್ರೆ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ಡು ಅಡ್ಮಿನಿಸ್ಟ್ರೇಷನ್ ಫೋಕಸ್ ಕೊಡೋದಕ್ಕಾಗಿ ಮೋಹನ್ ಇರ್ತಾರೆ. ಸೊ ನೀವು ಯಾವಾಗಲೂ ಸ್ಕೂಲಿಗೆ ವಿಸಿಟ್ ಮಾಡಿದಾಗ ಯು ವಿಲ್ ಸಿ ಬೋತ್ ಆಫ್ ದೆಮ್ ಆರ್ ಒನ್ ಆಫ್ ದೆಮ್. ಎನಿ ಇನ್ಕನ್ವೀನಿಯನ್ಸಸ್, ಎನಿ ಪ್ರಾಬ್ಲಮ್ಸ್ ಯು ಮೇ ಹ್ಯಾವ್, ಏನೇ ಡಿಸ್ಕಷನ್ಸ್ ಇದ್ದರೂ ಪ್ರಿನ್ಸಿಪಲ್ ಮೀರಿ ಯಾವುದೇ ಎಸ್ಕಲೇಷನ್ ಬಂದರೂ ಇವರಿಬ್ಬರ ಜೊತೆ ನೀವು ಡಿಸ್ಕಸ್ ಮಾಡ್ಕೋಬೋದು. ಮತ್ತು 9th ಸ್ಟ್ಯಾಂಡರ್ಡ್ಗೆ ಈವ್ನಿಂಗ್ ಸ್ಪೆಷಲ್ ಕೋಚಿಂಗ್ ಶುರು ಮಾಡಿದ್ದೀವಿ. ಅದೆಲ್ಲ ನಿಮಗೆ ಗೊತ್ತಿದೆ ಅಂತ ಅನಿಸುತ್ತೆ 9th ಸ್ಟ್ಯಾಂಡರ್ಡ್ ಪೇರೆಂಟ್ಸ್ಗೆ. ಸೊ ದಯವಿಟ್ಟು ಅವರು ಒಂದು ಹಂತ ತಲುಪ್ತಿದ್ದಾರೆ. ಈ ಸಾರಿ 10th ಟ್ರಾನ್ಸಿಟ್ ಆಗ್ತಿದ್ದಾರೆ. CBSE ಸ್ಕೂಲ್ ಒಂದು ಚಿರಂತನ ವ್ಯಾಲಿ ಪಬ್ಲಿಕ್ ಸ್ಕೂಲಲ್ಲಿ ಫಸ್ಟ್ ಬ್ಯಾಚ್ 10th ಸ್ಟ್ಯಾಂಡರ್ಡ್ ಈ ಅಪ್ಕಮಿಂಗ್ ಇಯರಲ್ಲಿ ಶುರು ಆಗುತ್ತೆ. ನಾವು 100% ರಿಸಲ್ಟ್ ತರಿಸ್ಬೇಕು. ಆ್ಯಂಡ್ ಆಲ್ ಆಫ್ ದೆಮ್, ನಾನು ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಿದ್ದೀನಿ, ದೇ ಆಲ್ ನೀಡ್ ಟು ಪಾಸ್ ವಿತ್ ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್ ಅನ್ನುವಂಥದ್ದನ್ನು ಗೋಲ್ ಆಗಿಟ್ಕೊಂಡು we are all striving towards it. We need cooperation from all the parents. Please, help us in achieving that. ಈ ವರ್ಷದ ಥೀಮ್ಗೆ ಕಾರಣ ಏನಪ್ಪ ಅಂತ ಅಂದರೆ, ಎಷ್ಟೊಂದು ಸಾರಿ ಪೇರೆಂಟ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಿದ್ದಾಗ, ಸರ್ ನೋಡಿ ಸರ್ ನಮಗೂ ಓದ್ತಾ ಇಲ್ಲ ಸರಿಗೆ, ಏನಾದರೂ ಮಾಡಿ. ಕೆಲವು ಪೇರೆಂಟ್ಸ್ಗಳು ಕಣ್ಣೀರು ಹಾಕಿರೋದನ್ನು ನೋಡಿದ್ದೀನಿ ನಾನು ಏನು ಮಾಡೋಕ್ಕಾಗತ್ತೆ, ಆ ಟೈಮಲ್ಲಿ ಭಾವುಕರಾಗಿ ನಾನು ಕಣ್ಣೀರು ಹಾಕಿರ್ತೀನಿ. ಒಂದು 2-3 ಇನ್ಸಿಡೆಂಟ್ ಆ ಥರದ್ದು ಅಂದಾಗ
ನಾನು ಏನು ಬೇಕಾದ್ರೂ ಮಾಡೋಕ್ಕೂ ಸಿದ್ಧ ಸರ್. ನನ್ನ ಮಗ ಓದಬೇಕು ಅಂತ ಬಂದಾಗ ಒಂದು ಪಂಚೆ ಹಾಕ್ಕೊಂಡು ಒಂದು ಶರ್ಟ್ ಹಾಕ್ಕೊಂಡು ನಾನು ಭಾವಕ ಸ್ಥಿತಿಯಲ್ಲಿ ಅವ್ರ ಜೊತೆ ಹತ್ತು ಬಿಟ್ಟಿದ್ದೀನಿ. ಆದರೆ ಹತ್ಕೋ ಕೂತ್ಕೊಂಡ್ರೆ ಏನಾದರೂ ಆಗುತ್ತಾ? ನಾವು ಮಾಡೋದನ್ನು ಮಾಡಬೇಕಲ್ವಾ? ಅದಕ್ಕಾಗಿ ಮಕ್ಕಳಲ್ಲಿ ಒಂದು ಬೀಜ ಬಿತ್ತಬೇಕು. ಏನಕ್ಕೆ ನಾನು ಓದಬೇಕು, ಏನಕ್ಕೆ ನಾನು ಓದಬೇಕು, ಓದಿದ್ರೆ ಏನು ಸಿಕ್ಕುತ್ತೆ ಅನ್ನೋ ರೀತಿಯಲ್ಲಿ ಯಾವ ರೀತಿ ಅಂತ ಈ ಸಾರಿ ಆ್ಯನ್ಯುವಲ್ ಡೇಗೆ ಏನಾದರೂ ಮಾಡೋದ ಅಂತ ಅಂದಾಗ ನನ್ನ ಮನಸ್ಸಿಗೆ ಬಂದಿದ್ದು, ನಾನು ಯಾವಾಗಲೂ ಒಂದು ಸ್ವಲ್ಪ ಮೋಟಿವೇಶ್ನಲ್ ಸ್ಪೀಚಸ್ಗಳನ್ನ ನೋಡ್ತಾ ಇರ್ತೀನಿ, ಪುಸ್ತಕಗಳು ಓದ್ತಾ ಇರ್ತೀನಿ. ಇದನ್ನೆಲ್ಲ ನೋಡಿದಾಗ ವೈ ಕಾಂಟ್ ವಿ ಹ್ಯಾವ್ ಮಂತ್ರಾಸ್ ಫಾರ್ ಸಕ್ಸಸ್. ಈಗ ಎಲ್ಲರೂ ಯಶಸ್ಸು ಕಾಣಬೇಕಲ್ವಾ? ಮೈಕ್ ಕೊಡ್ತೀರಾ? ಮೈಕ್. ಎಲ್ಲರೂ ಯಶಸ್ಸು ಕಾಣಬೇಕಲ್ವಾ? ನಿಮಗೆ ನಾನು ಕೇಳುವಂಥದ್ದು, ಯಾರು ತಪ್ಪಾಗಿ ತಿಳ್ಕೊಬೇಡಿ, ನಾನು ಐ ಹ್ಯಾವ್ ಸಕ್ಸೀಡೆಡ್ ಇನ್ ಮೈ ಲೈಫ್ ಅಂತ ಯಾರಿಗಾದರೂ ಅನಿಸುತ್ತಾ? ಜೈ ಗುರುದೇವ್. ನನಗೆ ಯಶಸ್ಸು ಸಿಕ್ಕಿದೆ ಅಂತ ಯಾರಿಗಾದರೂ ಅನಿಸುತ್ತಾ? ನಮಗೆ ಇಲ್ಲಿ ಯಾರಾದರೂ ಕೈ ಎತ್ತೀರಾ? ನಾನು ಯಶಸ್ಸಾಗಿದ್ದೀನಿ, ಐ ಹ್ಯಾವ್ ಸಕ್ಸೀಡೆಡ್ ಇನ್ ಮೈ ಲೈಫ್ ಅಂತ ಅನಿಸುತ್ತಾ? ಅನಿಸ್ಬೇಕಲ್ವಾ? ಯಾಕೆ ಅನ್ನಿಸ್ತಿಲ್ಲ? ಯಾಕೆ ಅನ್ನಿಸ್ತಿಲ್ಲ? ಇವೆಲ್ಲ ನನಗೆ ನಾನೇ ಕ್ವಶನ್ಸ್ ಮಾಡ್ಕೊಂಡಾಗ ಈ ಸಕ್ಸಸ್ ಅಂದ್ರೇನು, ಯಶಸ್ಸು ಅಂದ್ರೇನು ಅಲ್ವಾ? ಇದು ಮೂಲತಃ ನಾವು ಕ್ವಶನ್ ಮಾಡ್ಕೋಬೇಕಲ್ವಾ? ಅದು ನಾನು ನನ್ನ ಮಕ್ಕಳಲ್ಲಿ ಏನು ನೋಡ್ತಾ ಇದ್ದೀನಿ, ಮೇಡಮ್ ಹೇಳಿದಾಗೆ ನಾನೇನು ಸಾಧಿಸ್ಲಿಲ್ವೋ ಅದನ್ನು ನನ್ನ ಮಕ್ಕಳು ಸಾಧಿಸ್ಬೇಕು ಅಲ್ವಾ? ನನ್ನ ಪ್ರಕಾರ ನನ್ನೊಂದು ಒಪಿನಿಯನ್ ಹೇಳ್ತೀನಿ. ಸಕ್ಸಸ್ ಅಂತ ಅಂದರೆ ಯಾವುದಾದ್ರೂ ಒಂದು ಗೋಲ್ ಇಟ್ಕೊಳ್ಳೋದು ಜೀವನದಲ್ಲಿ, ಯಾವುದಾದ್ರೂ ಒಂದು ಕನಸು ಇಟ್ಕೊಳ್ಳೋದು, ಆ ಕನಸನ್ನು ನನಸಾಗಿ ಮಾಡ್ಕೊಳ್ಳೋದು. ಆಗ ನನಗೊಂದು ತೃಪ್ತ ಭಾವನೆ ಸಿಕ್ಕುತ್ತೆ, ನಾನು ಸಾಧಿಸಿದ್ದೀನಿ ಅಂತ ಅನ್ನುವಂಥದ್ದು ಒಂದು ಖುಷಿ ಸಿಗುತ್ತೆ ಅಲ್ವಾ? ಸೊ ಆ ನಿಟ್ಟಿನಲ್ಲಿ ಒಂದು ನನ್ನ ಯಶಸ್ಸು ಕಾಣಬೇಕಂತ ಅಂದ್ರೇನು, ಮಕ್ಕಳು ಒಂದು ಗೋಲ್ಸ್ ಇಟ್ಕೊಂಡಿರಬೇಕು, ಗುರು ಮತ್ತು ದೈವದಲ್ಲಿ ಭಕ್ತಿ ಒಂದು ಇಟ್ಕೊಂಡಿರಬೇಕು, ಕೃತಜ್ಞತೆ ಇರಬೇಕು. ನಿಮ್ಗೆ ಇದು 12 ಕಾಣಿಸ್ತಿದೆ ಅಲ್ಲ, ಈ ರೀತಿ ನಾವೇ ಒಂದು ಫ್ರೇಮ್ ಮಾಡಿದ್ವಿ. ಇವುಗಳೆಲ್ಲ ಇದ್ದರೆ ಒಂದು ಕಂಪ್ಲೀಟ್ನೆಸ್ ಅಂತ ಅನಿಸುತ್ತಾ? ಕೃತಜ್ಞತೆ, ಸೋಷಿಯಲ್ ಸರ್ವೀಸು, ನನ್ನಿಂದ 4 ಜನಕ್ಕೆ ಉಪಯೋಗ ಆಗತ್ತಾ? ಹ್ಯುಮ್ಯಾನಿಟಿ, ಇನ್ನೊಬ್ಬ ನನ್ನ ಥರನೇ, ನನಗೆ ನೋವಾಗುತ್ತೆ ಅಂದರೆ ಅವನಿಗೂ ನೋವಾಗುತ್ತೆ. ಒಂದು ಮಾನವೀಯ ದೃಷ್ಟಿ ಇಟ್ಕೊಳ್ಳುವಂಥದ್ದು, ಲರ್ನಿಂಗ್, ಇದು ಎರಡೂ ಸೇರಿಸ್ಬಿಟ್ಟಿಂಗ್ ಆ್ಯಂಡ್ ಅರ್ನಿಂಗ್. ನೀ ಕಲಿಬೇಕು, ಕಲಿತ್ರೆ ನಿನಗೆ ದುಡ್ಡು ಸಿಕ್ಕುತ್ತೆ ಅಂತ ಅನ್ನುವಂಥದ್ದು ನಮ್ಗೆ ಆಗಿಂದು ಹಳೆ ಕಾಲದಿಂದ ಹೇಳ್ಬಿಟ್ಟಿದ್ರೆ ದುಡ್ಡು ಕೆಟ್ಟದ್ದು. ಯಾರು ಹೇಳ್ತಾರೆ? ಈಗ ಇಡೀ ಪ್ರಪಂಚ ನಡೀತಾ ಇರೋದೇ ದುಡ್ಡಿನಿಂದ. ಇವತ್ತು ಈ ಒಂದು ಈವೆಂಟ್ ಮಾಡಬೇಕಂತ ಅಂದರೆ ನೀವೆಲ್ಲರೂ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದೀರಾ, ಅದಕ್ಕೆ ನಾವು ಒಂದು ಸ್ವಲ್ಪ ಸೇರಿಸಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಲ್ವಾ? ದುಡ್ಡಿಲ್ಲದೆ ಯಾವುದೂ ನಡೆಯಲ್ಲ. ಆದರೆ ಅದು ಯಾವ ರೀತಿ ಸಂಪಾದಿಸ್ತೀನಿ, ನಾನು ಒಂದು ನ್ಯಾಯ ರೀತಿಯಿಂದ ಸಂಪಾದಿಸ್ತಿದ್ದೀನಾ, ನಾನು ನನ್ನ ಒಂದು ನಾಲೆಡ್ಜ್ ಉಪಯೋಗಿಸಿ ಸಂಪಾದಿಸ್ತಿದ್ದೀನಾ, ಅಥವಾ ಬೇರೆಯವ್ರಿಗೆ ಮೋಸ ಮಾಡಿ ಸಂಪಾದಿಸ್ತಿದ್ದೀನಾ, ಇವೆಲ್ಲ ಒಂದು ಥಿನ್ ಲೈನು. ಆ ರೀತಿ ಲರ್ನಿಂಗ್ ಆ್ಯಂಡ್ ಅರ್ನಿಂಗ್ ಅಂತ ಅನ್ನುವಂಥದ್ದು. ಗೋಲ್ಸ್ ಪ್ರತಿಯೊಬ್ಬ ಮನುಷ್ಯನಿಗೂ ನನ್ನ ಪ್ರಕಾರ ಒಂದು ಗುರಿ ಇರಬೇಕು. ಆ ಗುರಿ ಇದ್ದರೆ ನಾವೇನೇ ಆಚೆ ಈಚೆ ಹೋಗೋಕ್ಕೆ ಬಿಡಲ್ಲ. ಈಗ ನಮ್ಮದೇನೋ ಒಂದು ಕನಸಿಟ್ಕೊಂಡಾಗ ನಾವೊಂದು ಗುರಿ ಏನಪ್ಪ ಅಂತ ಅಂದರೆ ನಾವೊಂದು ದೊಡ್ಡ ಸಂಸ್ಥೆ ಕಟ್ಟಬೇಕು, ಒಂದು ದೊಡ್ಡ ರೂರಲ್ ಸೈಡಲ್ಲಿ ರೂರಲ್ ಮಕ್ಕಳಿಗೆ ಒಂದು ಉಪಯೋಗ ಆಗುವಂಥ ಒಂದು ಸಂಸ್ಥೆ ಕಟ್ಟಬೇಕು ಅಂತ ಅನ್ನುವಂಥದ್ದು ಗುರಿ ಇಟ್ಕೊಂಡಿದ್ದು ಇಲ್ಲಿವರೆಗೂ ತಂದಿದೆ. ಆದರೆ ಮಧ್ಯದಲ್ಲಿ ಅದಕ್ಕೆ ಪರಿಶ್ರಮ ಬೇಕು, ಹಾರ್ಡ್ ವರ್ಕ್ ಬೇಕು, ಡಿಸಿಪ್ಲಿನ್ ಬೇಕು, ಕರೇಜ್ ಬೇಕು. ಇದೇನು ಹೂವಿನ ಹಾಸಿಗೆ ರೀತಿ ಏನು ಆಗಿಲ್ಲ, ಮುಳ್ಳಿನ ದಾರಿ. ಆದರೆ ನಮ್ಮ ಗುರಿ ಬಲವಾಗಿದ್ದಾಗ, ನಮ್ಮ ಧೈರ್ಯ ಇದ್ದರೆ ಅಲ್ಲಿ ಮುಳ್ಳು ಪಕ್ಕಕ್ಕೆ ಹೋಗುತ್ತೆ, ತಳ್ಳಕ್ಕಾಗತ್ತೆ ಅನ್ನುವಂಥದ್ದು ನನ್ನ ಜೀವನದ ಅನುಭವ. ಕರೇಜ್, ಪಾಸಿಟಿವ್ ಥಿಂಕಿಂಗ್. ನೋಡಿ, ನಿನ್ನ ಕೈಲಿ ಆಗಲ್ಲ, ನೀನು ಓದಲ್ಲ, ನೀನು ದಡ್ಡ. ನಮ್ಮ ಬ್ರದರ್ ಒಂದು ಸ್ಪೆಸಿಫಿಕ್ಕಾಗಿ ಒಂದು ಕೇಸ್ ಸ್ಟಡಿ ಇದೆ ಹಾಸ್ಟೆಲಲ್ಲಿ. ಒಬ್ಬ, ನನ್ನ ಹೆಸರು ತಗೊಳ್ಳಲ್ಲ, ಆ ಮಗು ಇವನು ದಡ್ಡ, ಇವನಿಗೆ ಮೆಮೊರಿ ಇಲ್ಲ ಅಂತ ಅವ್ರ ಪೇರೆಂಟ್ ಬಂದು ಸೇರಿಸಿದ್ದಾರೆ. ಇವತ್ತು ಅವನು ಮ್ಯಾಥ್ಸು ಸೈನ್ಸು ಅವನೇ ಟಾಪರ್.
ಚಪ್ಪಾಳೆ ಹೊಡೀರಿ. ಇದು ನಿಮ್ಮ ಕೇಸ್ ಸ್ಟಡಿ ಆಯಿತಾ. ಸೊ ಆ ರೀತಿಯಲ್ಲಿ ನಾವು ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ. ಮಕ್ಕಳನ್ನ ನೀವು ಬ್ರ್ಯಾಂಡ್ ಮಾಡಬೇಡಿ, ಜಡ್ಜ್ ಮಾಡಬೇಡಿ. ನೀನು ಹೀಗೇನೆ ಅಂತ ಅಂದರೆ ಅವ್ನ ತಲೆಗೆ ಹೋಗಿ ಕೂತ್ಕೊಬಿಡುತ್ತೆ. ನಾನು ದಡ್ಡ ಅಂದರೆ ಅವ್ನು ಮುಂದಕ್ಕೆಲ್ಲ ಓದ್ತಾನೆ. ಆ ರೀತಿಯಲ್ಲಿ ನೀವು ಪಾಸಿಟಿವ್ ಥಿಂಕಿಂಗ್, ಆಲ್ವೇಸ್ ಧನಾತ್ಮಕವಾಗಿ ಚಿಂತನೆ ಮಾಡಿ, ಧನಾತ್ಮಕವಾಗಿ ಚಿಂತನೆ ಮಾಡಿ. ಮಕ್ಳಿಗೂ ಅಷ್ಟೇ ಪ್ರೇರೇಪಿಸಬೇಕಾದ್ರೆ ಪಾಸಿಟಿವ್ ಆಗಿ ಹೇಳಿ ಅಂತ ಅನ್ನುವಂಥದ್ದು. ಕೊನೆಯಲ್ಲಿ ಇಷ್ಟೆಲ್ಲ ಮಾಡಿದ್ರೆ ಫೈನಲಿ ನಾವು ಸುತ್ತಮುತ್ತ ಇರೋರು, ಫ್ಯಾಮಿಲಿ ಆಗ್ಬೋದು, ಫ್ರೆಂಡ್ಸ್ ಆಗ್ಬೋದು, ನೈಬರ್ಸ್ ಆಗ್ಬೋದು, ಟೀಚರ್ಸ್ ಆಗ್ಬೋದು, ಎಲ್ಲರ ಜೊತೆ ಒಂದು ನಿರ್ಮಲ ಪ್ರೀತಿ ಇಟ್ಕೊಳ್ಳೋಣ. ವಿ ವಿಲ್ ಹ್ಯಾವ್ ಲವ್ ಟುವರ್ಡ್ಸ್ ಆಲ್ ಆಫ್ ದೆಮ್. ಆ್ಯಂಡ್ ಕೊನೆಗೆ ಸಂತೋಷ, ಹ್ಯಾಪಿನೆಸ್. ವಾಟ್ ಇಸ್ ದ ಪರ್ಪಸ್ ಆಫ್ ಲೈಫ್ ಅಂದರೆ ಟು ಬಿ ಹ್ಯಾಪಿ. ಹೌ ಕ್ಯಾನ್ ಯು ಬಿ ಹ್ಯಾಪಿ ಆಲ್ ದ ಟೈಮ್, ರೈಟ್? ಯು ಕ್ಯಾನ್ ಬಿ ಕಂಟೆಂಟೆಡ್. ನಾವು ಒಂದು ತೃಪ್ತ ಮನಸ್ಸಿದ್ರೆ ಒಂದು ಹ್ಯಾಪಿನೆಸ್ ಇರುತ್ತೆ. ಈ ರೀತಿಯಲ್ಲಿ ಒಂದು 12 ಮಂತ್ರಾಸ್ ಮಾಡಿ ಮಕ್ಕಳು ಪ್ರತಿಯೊಂದು ಇದಕ್ಕೂ ಹುಡುಕಿ ಅದರಲ್ಲಿ ಅಫರ್ಮೇಷನ್ಸ್ ಅಂತ ಸೇರಿಸಿದ್ದೀವಿ. ಕಂಪ್ಲೀಟ್ ಪ್ರೋಗ್ರಾಮ್ ಡಿಸೈನ್ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಸಾವಧಾನವಾಗಿ, ನಿಮ್ಮ ಮಕ್ಕಳು ಕಾರ್ಯಕ್ರಮ ಮುಗಿದ ತಕ್ಷಣ ಹೋಗಬೇಡಿ. ಕೊನೆ ವಿಡಿಯೋವರೆಗೂ ನಿಮಗೆ ಮೆಸೇಜ್ ಇದೆ, ನಮಗೂ ಮೆಸೇಜ್ ಇದೆ, ಮಕ್ಕಳಿಗೂ ಮೆಸೇಜ್ ಇದೆ. ಎಲ್ಲರೂ ಸಾವಧಾನವಾಗಿ ಕೂತು ಈ ಒಂದು ಪ್ರೋಗ್ರಾಮನ್ನು ನೀವು ನೋಡಿಕೊಂಡು ಎಲ್ಲ ಇದಕ್ಕೆ ಶ್ರಮ ತುಂಬ ಒಂದು 2 ವಾರ 3 ವಾರದಿಂದ ನಮ್ಮ ಪ್ರಿನ್ಸಿಪಲ್ ಆಗ್ಬೋದು, ಸ್ಟಾಫ್ ಆಗ್ಬೋದು, ಸಪೋರ್ಟಿಂಗ್ ಸ್ಟಾಫ್ ಆಗ್ಬೋದು, ಎಲ್ಲರೂ ವರ್ಕ್ ಮಾಡಿದ್ದಾರೆ. ಅವರು ಎಲ್ರಿಗೂ ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ಧನ್ಯವಾದಗಳು ಮತ್ತು ವಂದನೆಗಳು. ನೀವೆಲ್ಲರೂ ಇದಕ್ಕೆ ಒಂದು ಕಾರ್ಯಕ್ರಮಕ್ಕೆ ಅದು ಇನಿಷಿಯೇಟ್ ಮಾಡಿದಾಗ ಕೆಲವರೆಲ್ಲ ಕಾಂಟ್ರಿಬ್ಯೂಟ್ ಮಾಡೋಕ್ಕೂ ಎಸಿಟೇಷನ್ ಇತ್ತು. ಶ್ರುತಿ ಮೇಡಮ್, ಇಲ್ಲ ಸರ್ ಮಾಡೋಣ ಸರ್, ಅವ್ರು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಸರ್, ಒಂದು ಸ್ವಲ್ಪ ಲೇಟು, ಅವ್ರು ಯಾವಾಗಲೂ ಲೇಟು. ಇವತ್ತು ಪ್ರೋಗ್ರಾಮಿಗೆ ನೀವು ಬಂದಾಗೆ ಅಲ್ವಾ, ಗೆಸ್ಟ್ ಬಂದಿದ್ರು, ನೀವು ಬಂದಿರಲ್ಲ. ಇನ್ನೆಲ್ಲ ನೆಕ್ಸ್ಟು ಆನ್ ಟೈಮ್ ಮಾಡೋಣ. ನೆಕ್ಸ್ಟ್ ಇಯರ್ ಮಾತ್ರ 4 ಗಂಟೆ ಅಂದರೆ 4 ಗಂಟೆಗೆ ಮಾಡೋಣ. ಅದೊಂದು ನಾವು ಕಮಿಟ್ಮೆಂಟ್ ತಗೊಳ್ಳೋಣ. ಇವತ್ತಿನ ಒಂದೇನು ಮಂತ್ರಾಸ್ ಇದೆ, ಈ ಮಂತ್ರಾಸ್ಗಳನ್ನು ಬರೀ ಇದು ಮಕ್ಳಿಗೆ ಮಾತ್ರ ಅಲ್ಲ, ನಮಗೆ ನಾವು ಅಪ್ಲೈ ಮಾಡಿಕೊಂಡು ನಾವು ಇನ್ನು ಜೀವನದಲ್ಲಿ ಯಶಸ್ಸು ಕಾಣಬೇಕು ಅಂತ ಅನ್ನುವಂಥದ್ದನ್ನು ನಾವು ಮನವರಿಕೆ ಮಾಡಿಕೊಂಡು ವಿಲ್ ಆಲ್ ವಾಚ್ ದಿಸ್ ಪ್ರೋಗ್ರಾಮ್. ಥ್ಯಾಂಕ್ ಯು.